ನಮಸ್ಕಾರ ವೀಕ್ಷಕರೇ, ಇಂದಿನ ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ಇಂದಿನ ದಿನ ನಮ್ಮ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯಂ ಅನ್ನೋರು ಬಂದಿದ್ದಾರೆ. ಬನ್ನಿ ಅವರ ಒಂದು ಜೀವನದ ಒಂದು ಆಧ್ಯಾತ್ಮಿಕ ಜೀವನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ತೆ, ಓಂ ಶಾಂತಿ. ಅಣ್ಣ, ನೀವು ಯಾವ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಸ್ಥೆಗೆ ಹೋಗ್ತಾ ಇದ್ದೀನಿ ಡೈಲಿ. ರಾಜಯೋಗ ಅಂದರೆ ಏನು? ರಾಜಯೋಗ ಅಂದರೆ ನಾವು ಆತ್ಮಗ ವಿಚಾರ. ಆತ್ಮ ಅಂದರೆ ಏನು, ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ನಮ್ಮ ತಂದೆ ಯಾರು, ಅದೆಲ್ಲ ಹೇಳ್ತಾರೋ. ಅವ್ರು ಹೇಳಿರಂತೆ ನಾವು ಆತ್ಮ ಪರಂಧಾಮಿಂದ ಬಂದಿದ್ದೀವಿ, ನಮ್ಮ ತಂದೆ ಪರಮಪಿತ ಪರಮಾತ್ಮ ಶಿವಬಾಬಾ, ಅಲ್ಲಿಂದ ಬಂದು ಇಲ್ಲೂ ಶರೀರ ತಗೊಂಡು ಪಾಠ ಮಾಡ್ತಾ ಇದ್ದೀವಿ. ಅಣ್ಣ, ನೀವು ಈ ಜ್ಞಾನ ಮಾರ್ಗದಲ್ಲಿ ಸುಮಾರು 12 ವರ್ಷಗಳ ಕಾಲದಿಂದ ನಡೀತಾ ಇದ್ದೀರಾ. ನೀವು ಈ ಜ್ಞಾನ ಮಾರ್ಗದಿಂದ ನಿಮ್ಮ ಮನೆಯವರು ಬಂಧು ಮಿತ್ರರ ಒಂದು ಪ್ರತಿಕ್ರಿಯೆ ಯಾವ ಥರ ಇತ್ತು, ರಿಯಾಕ್ಷನ್? ನಮ್ಮ ಮಿಸಸ್ ಅವರು ಕೂಡ ಇದೇ ಲೈನ್ನಲ್ಲಿ ಇದ್ದಾರೋ. ಅವರು ಜ್ಞಾನ ಮಾರ್ಗದಲ್ಲೇ ಇದ್ದಾರೋ. ಅವರು ಸೆಂಟ್ರಿಗೆ ಇವಾಗ ಕಾಲು ನೋವಿಂದ ಬರ್ತಾ ಇಲ್ಲ, ಮುಂಚೆ ಎಲ್ಲ ಬರ್ತಾಯಿದ್ರು. ನಮ್ಮ ಮಕ್ಕಳು ಸ್ವಲ್ಪ, ನಮ್ಮ ಮಗನೂ ಸ್ವಲ್ಪ ಜ್ಞಾನ ಗೊತ್ತು, ಬಟ್ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್, ಇದಕ್ಕೆ ಬರೋಕ್ಕೆ ಟೈಮ್ ಇರೋದಿಲ್ಲ. ಬಟ್ ಮನೆಯಲ್ಲೇ ಸ್ವಲ್ಪ ಯೋಗ ಮಾಡ್ತಾರೋ, ಶಿವಾನಿ ಕ್ಲಾಸಸ್ ಅಂತ ಕೇಳ್ತಾ ಇರ್ತಾರೆ ಅವರು. ಬಟ್ ಅವರಿಂದ ಯಾರಿಂದ ನಮಗೇನು ತೊಂದರೆ ಇಲ್ಲ, ಎಲ್ಲ ಸಹಕಾರ ಇದು ಕೊಡ್ತಾ ಇದ್ದಾರೆ. కానీ ಯಾರಿಂದಲೂ ನಮ್ಮ ಮನೆಯವ್ರಿಗಾನಿ ಯಾರಿಂದ ನಮ್ಗೆ ತೊಂದರೆ ಇಲ್ಲ. ನೀವು ಹೇಳ್ತಾ ಇದ್ರೆ ಎಲ್ಲರಿಂದಲೂ ಕೂಡ ನಿಮಗೆ ಸಹಕಾರವಿದೆ, ಯಾರಿಂದಲೂ ಕೂಡ ವಿರೋಧ ತೊಂದರೆಯನ್ನು ಇಲ್ಲ. ನಿಮ್ಮ ಮಿಸ್ಸಸ್ ಅಂದರೆ ನಿಮ್ಮ ಮಿಸ್ಸಸ್ಸು ಈ ಜ್ಞಾನದಲ್ಲೇ ಇದ್ದಾರೆ, ಮತ್ತು ನಿಮ್ಮ ಮಕ್ಕಳು ಕೂಡ ನಿಮಗೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ ಅಂತ ನೀವು ತಿಳಿಸ್ತೇವೆ. ಇಬ್ಬರು ಒಂದೇ ಸಾರಿ ಸೇರಿರೋದು. ನಾವು ನಮ್ಮ ಮಿಸ್ಸಸ್ ಇಬ್ಬರು ಈ ಜ್ಞಾನಕ್ಕೆ ಒಂದೇ ಸಾರಿ ಬಂದಿದ್ದೀವಿ. ನೀವು ಈ ಜ್ಞಾನಕ್ಕೆ ಬರುವ ಮುಂಚೆ ಭಕ್ತಿ ಮಾಡಿ ಈ ಜ್ಞಾನಕ್ಕೆ ಬಂದಿದ್ದೀರಲ್ವ, ಅದರ ಅನುಭವ ಏನು? ಜ್ಞಾನಕ್ಕೆ ಬರೋ ಮುಂಚೆ ನಿಮ್ಮ ಜೀವನ ಹೇಗಿತ್ತು, ಜ್ಞಾನಕ್ಕೆ ಬಂದ ನಂತರ ನಿಮ್ಮ ಜೀವನ ಹೇಗಿದೆ? ಜ್ಞಾನಕ್ಕೂ ಮುಂಚೆ ನಾನು ಭಕ್ತಿ ಮಾಡ್ತಾಯಿದ್ದೆ, ದೇವ್ರ ಪೂಜೆ ಮಾಡ್ತಾಯಿದ್ದೆ, 2 ಹೊತ್ತು ಸಂಧ್ಯಾ ಒಂದು ಮಾಡ್ತಾಯಿದ್ದೆ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಜಪ ಮಾಡ್ತಾಯಿದ್ದೆ, ತಪ ಮಾಡ್ತಾಯಿದ್ದೆ, ಆಮೇಲೆ ಅಶ್ವತ್ಥ ಕಟ್ಟ ಚುಟ್ಟು ಪ್ರದಕ್ಷಿಣೆ ಮಾಡ್ತಾಯಿದ್ದೆ. ಭಕ್ತಿ ತುಂಬ ಮಾಡಿದ್ದೀನಿ. ಭಕ್ತಿ ತುಂಬ ಮಾಡಿದ್ದೀನಿ. ಆನಂತರ ಈ ಜ್ಞಾನ ಮಾರ್ಗಕ್ಕೆ ಬಂದರು. ಇದಕ್ಕೆ ಸ್ಫೂರ್ತಿ ಯಾರನ್ನು? ನೀವು ಜ್ಞಾನ ಮಾರ್ಗಕ್ಕೆ ಬರಲಿಕ್ಕೆ ಇದರ ಸ್ಫೂರ್ತಿ ಯಾರು ನಿಮಗೆ ಕರೆದುಕೊಂಡು ಬಂದರು ಈ ಜ್ಞಾನ ಮಾರ್ಗದಲ್ಲಿ? ಯಾರು ಕರ್ಕೊಂಡು ಬಂದಿದ್ರು? ಒಂದು ಅಕ್ಕ ಅವರು ಬಂದಿದ್ದರು. ನಾವು ನಮ್ಮ ಮನೆ ಮುಂದೆ ಕೂತ್ಕೊಂಡಿದ್ದ ಒಂದು ಅಕ್ಕ ಅವರು ಬಂದಿದ್ದರು. ಅವರು ಈ ಥರ ಯೋಗ ಹೇಳ್ಕೊಡ್ತೀವಿ, ಬನ್ನಿ ಪಾರ್ಕ್ನಲ್ಲಿ ಹೇಳ್ಕೊಡ್ತೀವಿ, ಸೆಂಟ್ರಿಗೆ ಬಂದು ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಆವಾಗ ಯೋಗ ಅಂದರೆ ಏನು ಗೊತ್ತಿರಲಿಲ್ಲ. ಯೋಗ ಅಂದರೆ ಎಕ್ಸಸೈಸ್ ಅಂತ ತಿಳ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ಪಾರ್ಕಕ್ಕೆ ಹೋಗಿದ್ದೀವಿ. ಅಲ್ಲಿ ಅಕ್ಕವರು ಕೆಲವು ಜನ ಬಂದಿದ್ದರು. ಅಕ್ಕವರು ಯೋಗ ಮಾಡಿ ದಿಷ್ಟಿ ಕೊಡ್ತಾಯಿದ್ದರು. ನಮಗೆ ದೃಷ್ಟಿ ಅಂತೂ ಗೊತ್ತಿಲ್ವ ಅವಾಗ. ಅಕ್ಕವ್ರು ಹಿಂಗೆ ಕೊಡ್ದು, ಏನು ಅಕ್ಕವ್ರು ಹಿಂಗೆ ನೋಡ್ತಾ ಇದ್ದಾರೆ ನಮ್ಮನ್ನು ಅಂದ್ಕೊಂಡೆ. ಆಮೇಲೆ 2-3 ದಿವಸ ಆಯಿತು. ಆಮೇಲೆ ಒಂದು ದಿವಸ ಅಲ್ಲಿ ಸಿಸ್ಟರ್ ಸರಿಯಾಗಿ ಬರ್ತಾ ಇರಲಿಲ್ವ. ಅಲ್ಲೊಂದು ಸಿಸ್ಟರ್ ಇಲ್ಲಿ ರಾಮಕೃಷ್ಣನವರಿದ್ದರು. ಆ ಸೆಂಟ್ರಿಗೆ ಹೋಗಿ ಅವರು ನಿಮ್ಗೆ ಕೋರ್ಸ್ ಕೊಡ್ತಾರಂದರು. ಅಯ್ಯೋ, ನನಗೆ ಅವ್ರು ಯಾರೂ ಗೊತ್ತಿಲ್ಲ, ನಾನು ಹೆಂಗೆ ಹೋಗೋಣ ಅಂತ ಅವ್ರು ಯಾರೋ ಒಬ್ಬರು ಜೊತೆನಲ್ಲಿ ಕಳಿಸ್ಬಿಟ್ಟು ರಾಮಕೃಷ್ಣನ ಹತ್ರ ಕಳಿಸಿದ್ರು. ಅಲ್ಲಿ ಅವರು ಕ್ಲಾಸ್ ಮಾಡಿದ್ರು. ಅವರು ಆಮೇಲೆ ನಮ್ಮ ಮಿಸ್ಸಸ್ನ ಕರ್ಕೊಂಡು ಬಂದು ನಾನು ಹೇಳಿದ್ರು. ನಮ್ಮ ಮಿಸ್ಸಸ್ ನಾವು ಇಬ್ಬರು ಹೋಗ್ತಾಯಿದ್ವಿ. ಕ್ಲಾಸೆಲ್ಲ ಕೋರ್ಸೆಲ್ಲ ಅವರೇ ಮಾಡಿಕೊಟ್ರು. ಆಮೇಲೆ ಈ ಚಾಮರಾಜಪೇಟೆ ಸೆಂಟ್ರ್ ಕೂಡ ಅವರೇ ಈ ಥರ ಇದೆ ಅಂದರು. ನಾನು ಒಂದು ದಿವಸ ಬಂದೆ. ಸೆಂಟ್ರಿಗೆ ಬಂದಮೇಲೆ ಪವಿತ್ರಕ್ಕನ ಫಸ್ಟ್ ನೋಡಿದೆ. ಅವ್ರು ಕೇಳಿದೆ ಯಾರು ಏನಂತ. ನಾನು ಇಂತಿಂತ ಅದು ರಾಮಕೃಷ್ಣನ ಕಲಿಸಿದ್ದಾರಂದರು. ಇಲ್ಲಿಗೆ ಬಂದೆ. ಇಲ್ಲಿ ಕ್ಲಾಸ್ಗೆ ಅಟೆಂಡ್ ಆಗ್ತಾಯಿದ್ದೆ. ಅವಾಗ ಪದ್ಮಾ ಬಹಂಜಿ ಇವರಿಗೆ ಕೋರ್ಸು ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣ್ತಾನೆ. ಇನ್ನೊಂದು ಚಾಮರಾಜಪೇಟೆ ಸೆಂಟ್ರ್ನಲ್ಲಿ ಒಬ್ಬ ಅಕ್ಕ ಇದ್ದಾರೆ, ಅವ್ರ ಹತ್ರ ನನಗೆ ಮತ್ತೇನು ಕೋರ್ಸ್ ಕೊಟ್ಟರು. ಸೊ 2 ಸಾರಿ ನನಗೆ ಕೋರ್ಸ್ ಆಗಿದೆ. 2 ಟೈಮ್ ನೀವು ಕೋರ್ಸ್ ತೆಗೆದುಕೊಂಡಿದ್ದೀರಿ. ಸೆಕೆಂಡ್ ಕೋರ್ಸ್ ಕೊಟ್ಟರು. ಈ ಜ್ಞಾನ ಮಾರ್ಗದಲ್ಲಿ ಮೊದಲನೆಯ ದಿನ ನೀವು ಯಾವಾಗ ಸೇವಾ ಸ್ಥಾನಕ್ಕೆ ಹೋದ್ರಿ, ಅದರ ಅನುಭವವನ್ನು ಹೇಳಿ? ನಾನು ಫಸ್ಟ್ ಅಲ್ಲಿ ರಾಮಕೃಷ್ಣನ ಸೆಂಟ್ರಿಗೆ ಹೋಗಿದ್ದು. ಸೆಕೆಂಡ್ ಟೈಮ್ ಚಾಮರಾಜಪೇಟೆಗೆ ಹೋಗಿದ್ದು. ರಾಮಕೃಷ್ಣ ಆಶ್ರಮ ಹೋದ್ಮೇಲೆ, ರಾಮಕೃಷ್ಣನ ಸೆಂಟ್ರಿಗೆ ಹೋದ್ಮೇಲೆ ಅವರು ನೀವು ಆತ್ಮ ಅಂತ ಏನು ಗೊತ್ತಾ ಅಂತ ಕೇಳಿದ್ರು. ಇಂತಕ್ಕೆ ಮುಂಚೆ ನಾನು ಅಧ್ಯಾತ್ಮ ಮಂದಿರದಲ್ಲಿ ಇದ್ದೆ.
ಅವರು ಶಂಕರಾಚಾರ್ಯ ವೇದಾಂತ ಹೇಳ್ತಾ ಇದ್ರು. ಅಲ್ಲಿ ಆತ್ಮ ಅಂದರೆ ಏನೆಲ್ಲ ಹೇಳಿದ್ದಾರೆ, ನನಗೆ ಗೊತ್ತು ಆತ್ಮ ಅಂದರೆ ಏನು, ಯಾಕಂದರೆ ಆ ಲೈನಲ್ಲಿ ಇದ್ದೀನಿ. ಆ ಅಧ್ಯಾತ್ಮ ಅಂದರೆ ಇನ್ಚಾರ್ಜು ನಾನೇ, ಕ್ಯಾಶಿಯರ್ ನಾನೇ, ಅಕೌಂಟೆಂಟ್ ನಾನೇ, ಮ್ಯಾನೇಜರ್ ನಾನೇ, ಎಲ್ಲ ನಾನೇ ನೋಡ್ಕೊತಾ ಇದ್ದಿದ್ದು. ಅದಕ್ಕೋಸ್ಕರ ಅಲ್ಲಿ ಶಂಕರಾಚಾರ್ಯ ವೇದಾಂತ ಸುಮಾರು ಸ್ವಲ್ಪ ವರ್ಷನೇ ಕೇಳಿದ್ದೀನಿ. ಅದಾದಮೇಲೆ ಇದಕ್ಕೆ ಬಂದೆ. ಇದಕ್ಕೆ ಬರೋ ಕಾರಣ ಏನಂದರೆ, ಅಲ್ಲಿ ಅವ್ರೇನು ಹೇಳ್ತಾರೋ, ವಿಗ್ರಹ ನಾವು ಪೂಜೆ ಮಾಡ್ತಾ ಇದ್ದೀವಲ್ಲ, ಅದು ವಿಗ್ರಹ ದೇವರಲ್ಲ, ಅದೇ ಬರೀ ಕಲ್ಲಕ್ಕೆ ವಿಗ್ರಹ ರೂಪ ಮಾಡಿ ಮಾಡ್ತಾ ಇದ್ದಾರೆ. ಒಂದು ಶಿಲಕ್ಕೆ ರೂಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಅದು ನಿಜವಾದ ದೇವರಲ್ಲ. ಅಲ್ಲಿ ಹೇಳ್ಬಿಟ್ಟು ಮತ್ತೆ ಅವ್ರೇನು ಮಾಡ್ತಾರೋ, ಮಂಗಳಾರತಿ ಮಾಡಿಬಿಟ್ಟು ದಕ್ಷಿಣ ಕಾಸು ಎತ್ಕೊಂಡು ಹೋಗ್ತಾರೆ. ಅದು ನನಗೆ ಸರಿ ಇಲ್ಲ, ಕಾಣಿಸ್ಲಿಲ್ಲ. ಒಂದೊಂದು ಅವರು ವಿಗ್ರಹಾರ ಮಾಡೋ ನೆಸೆಸಿಟಿ ಇಲ್ಲ, ಹೇಳೋ ಧೈರ್ಯ ಅವ್ರಿಗೆ ಯಾರಿಗೂ ಇಲ್ಲ. ಒಕ್ಕ ಬ್ರಹ್ಮಕುಮಾರಿ ಅವ್ರು ಬಿಟ್ಟರೆ ಪ್ರಪಂಚದಲ್ಲಿ ಯಾರಾಗಲಿ ವಿಗ್ರಹಾರ ಮಾಡೋದು ನೆಸೆಸಿಟಿ ಇಲ್ಲ, ಅದು ಬೊಂಬೆಗಳ ಪೂಜೆ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಬ್ರಹ್ಮಕುಮಾರಿ ಸೆಂಟ್ರು, ಬ್ರಹ್ಮಕುಮಾರಿ ಸಂಸ್ಥೆವರೆಗೆ ಧೈರ್ಯ ಇದೆ. ಅವ್ರು ಹೇಳ್ತಾರೆ, ಅದು ವಿಗ್ರಹಾರ ಮಾಡ್ತಿರಲ್ಲ, ಅದು ಬೊಂಬೆ ಪೂಜಾ, ಅದು ದೇವರಲ್ಲ. ನೀವು ಮಾಡಿರೋ ವಿಗ್ರಹ, ಕಲ್ಲಿನಲ್ಲಿ ಮಾಡಿರೋ ವಿಗ್ರಹ, ಅದಕ್ಕೆ ನೀವು ದೇವರಂತ ಪೂಜೆ ಮಾಡ್ತೀವಿ, ಆ್ಯಕ್ಚುಲಿಗೆ ದೇವರಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ವಿಗ್ರಹಾರ ಮಾಡೋ ನೆಸೆಸಿಟಿ ಇಲ್ಲ ಹೇಳೋ ಧೈರ್ಯನೂ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಆವಾಗ ನನಗೆ ಇಲ್ಲಿ ಆಯಿತು, ಈ ಬ್ರಹ್ಮಕುಮಾರಿ ಸೆಂಟ್ರ್ ಮೇಲೆ ಇಂಟ್ರೆಸ್ಟ್ ಬಂತು. ಇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೋ. ಬೇರೆ ಕಡೆ ಭಕ್ತಿ ಮಾರ್ಗದಲ್ಲಿ ಅವರು ಎಲ್ಲರೂ ಪೂಜೆ ಮಾಡ್ತಾರೋ, ಯಾಕಂದರೆ ಆ ಪೂಜೆ ಮಾಡೋ ನೆಸಿಟಿ ಇಲ್ಲ ಅಂತ ಅವ್ರಿಗೆ ಆದಾಯ ಸಿಕ್ಕಲ್ಲ, ಅವ್ರಿಗೆ ಊಟ ಸರಿ. ಎಷ್ಟೋ ಜನ ಪೂಜೆ ಮಾಡ್ತಾ ಜೀವನ ಮಾಡ್ತಾಯಿದ್ದಾರೆ. ಇವಾಗ ತಿರುಪತಿ ಎಕ್ಸಾಂಪಲಲ್ಲಿ ಎಷ್ಟೋ ಜನ ಜೀವನ ಮಾಡ್ತಾಯಿದ್ದಾರೆ. ದೇವ್ರ ಪೂಜೆ ವಿಗ್ರಹ ಅಂದರೆ ಅಂತೆ ಅದೇ ದೇವರನ್ನು ಹೋಗ್ತಾ ಇದ್ದಾರೆ. ಪೂಜೆ ಮಾಡೋದು ನೆಸೆಸಿಟಿ ಇಲ್ಲಾಂటే ಯಾರು ಯಾತ್ರಕ್ಕೆ ಹೋಗೋದಿಲ್ಲ. ಅವಾಗ ಎಲ್ಲರಿಗೂ ತೊಂದರೆ ಆಗುತ್ತೆ, ಜೀವನನೇ ಕಷ್ಟ ಆಗುತ್ತೆ. ಎಷ್ಟೋ ಜನ ಇದರಿಂದ ಜೀವನ ಮಾಡ್ತಾಯಿದ್ದಾರೆ. ಭಕ್ತಿ ಮಾರ್ಗದಿಂದ ನಾವು ಭಕ್ತಿ ಮಾಡೋಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದಾದ್ರೂ ಊರಿಗೆ ಹೋಗ್ತೀವಿ, ಅಲ್ಲಿ ಎಷ್ಟು ಜನ ಜೀವನ ಮಾಡ್ತಾರೋ. ನಾವು ಬಸ್ ಅವರು, ಟ್ರಾನ್ಸ್ಪೋರ್ಟ್ ಅವರು ಜೀವನ ಮಾಡ್ತಾರೋ, ಛತ್ತದವರು ಜೀವನ, ಅಂಗಡಿ ಇಟ್ಟಿರೋರು ಜೀವನ, ಎಲ್ಲರೂ ಜೀವನ ಮಾಡ್ತಾರೋ. ಯಾಕೆ? ಭಕ್ತಿ ಮಾರ್ಗದಿಂದ. ಯಾರೂ ಭಕ್ತಿ ಮಾಡಲಿಲ್ಲ, ಎಲ್ಲಿಗೆ ಹೋಗಲ್ಲ ಅಂದರೆ ಅವ್ರಿಗೆ ಜೀವನ ಕಷ್ಟ ಆಗುತ್ತೆ. ಎಷ್ಟೊಂದು ಬ್ರಾಹ್ಮಿನ್ಸ್ ಜೀವನ ಮಾಡ್ತಾರೋ, ಹೆಂಗೆ ಪೂಜೆ ಮಾಡ್ತಾರೋ ಅವರು ಜೀವನ ಮಾಡ್ತಾರೆ. ಪೂಜೆ ಮಾಡೋದೇ ಇಲ್ಲಂటే ಜೀವನ ಹೆಂಗೆ ನಡೀತದೆ? ಅದಕ್ಕೋಸ್ಕರ ಅವರು ವಿಗ್ರಹಾರ ಮಾರೋದ ನೆಸಿಟಿಲ್ಲ ಹೇಳೋಕೆ ಆಗೋದಿಲ್ಲ, ಅವ್ರಿಗೆ ಧೈರ್ಯ ಇಲ್ಲ, ಆಗೋದಿಲ್ಲ ಅಂತ ಜೀವನ ಕಷ್ಟ ಆಗುತ್ತಾಗಲ್ಲ. ಇದರಿಂದ ಎಷ್ಟೋ ಜನ ಜೀವನ ಮಾಡ್ತಾರೆ ಭಕ್ತಿ ಮಾರ್ಗದಿಂದ. ಇವಾಗ ಒಂದು ಊರಿಗೆ ತಿರುಪತಿಗೆ ಹೋಗೋಂಥ ದಾರಿನಲ್ಲಿ ಎಷ್ಟೋ ಜನ ನಾವು ಹೋಗೋಯಿಂದ ನಾವು ಹೋಟ್ಲವ್ರಿಗೆ ದುಡ್ಡು ಕೊಡ್ತೀವಿ, ಟ್ರಾನ್ಸ್ಪೋರ್ಟವ್ರಿಗೆ ದುಡ್ಡು ಕೊಡ್ತೀವಿ, ಅಲ್ಲಿ ಅಂಗಡಿಯವ್ರಿಗೆ ದುಡ್ಡು ಕೊಡ್ತೀವಿ. ಇವರೆಲ್ಲ ಜೀವನ ಮಾಡ್ತಾರೆ. ಯಾಕೆ? ನಾವು ಅದು ಹೋಗಿ ತಿರುಪತಿಗೆ ಹೋಗಿ ದೇವರು ನೋಡ್ಕೊಂಡು ಬರೋದನ್ನೇ ತಾನೆ. ಆ ವಿಗ್ರಹ ಆರಾಧನೆ ಇಲ್ಲ, ಅದು ದೇವರಲ್ಲ, ದೇವರು ನಿರಾಕಾರ ಪರಮಾತ್ಮ, ಇದು ವಿಗ್ರಹ ಅಲ್ಲ ಅಂದರೆ ಅವ್ರಿಗೆ ಹೆಂಗಾಗುತ್ತೆ? ಆಗಲ್ಲ. ಅದಕ್ಕೋಸ್ಕರ ಜೀವನ ಅವ್ರು ಜೀವನ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾರು ಭಕ್ತಿ ಮಾರ್ಗರು ಯಾರು ಹೇಳೋಕ್ಕಾಗೋದಿಲ್ಲ, ಧೈರ್ಯನೇ ಇಲ್ಲ. ಅವ್ರು ಏನು ಹೇಳ್ತಾರೋ, ದೇವರನ್ನು ಪೂಜೆ ಮಾಡ್ತಾರೆ. ದೇವ್ರು ಒಬ್ಬನೇ ಕದ ಇಷ್ಟೊಂದು ಹೆಸರಿನಂತೆ ನೀವು ಸ್ವೀಟ್ ತಿಂತಿರಲ್ಲ, ಎಲ್ಲ ಸ್ವೀಟ್ನಲ್ಲಿ ಶುಗರ್ ಒಂದೇ, ಬಟ್ ದೇವರು ಒಂದೇ, ನಾಮ ಬೇರೆ ಬೇರೆ. ನಾಮ ಹಲವಾರು ನಾಮ ಇದೆ, ದೇವರು ಒಂದೇ ಇರೋದು. ಅವ್ರು ಹೇಳೋದಂಗೆ. ಇವಾಗ ಹಂಗೆ ಸ್ವೀಟ್ ಸ್ಟಾಲ್ಗೆ ಹೋಗ್ತೀವಿ, ಎಷ್ಟೋ ಥರ ಸ್ವೀಟ್ಸ್ ಇರ್ತದೆ. ಮೈಸೂರು ಪಾಕ್ ಇರ್ತದೆ, ಜಾಮೂನ್ ಇರ್ತದೆ, ಜಿಲೇಬಿ ಇರ್ತದೆ, ಎಲ್ಲೆಲ್ಲ ಏನೇನು ಸ್ವೀಟ್, ಬಟ್ ಅದಕ್ಕೆ ಹಾಕೋ ಸಕ್ಕರೆ ಒಂದೇ. ಆ ಥರ ಅವ್ರು ಎಕ್ಸಾಂಪಲ್ ಕೊಟ್ಬಿಟ್ಟು ನಮ್ಮ ಬಾಯಿ ಮುಚ್ಚಿಬಿಡ್ತಾರೆ. ವಂಡರ್ಫುಲ್ ಅಣ್ಣ. ನೀವು ಹೇಳ್ತಾ ಇರೋವಂಥದ್ದು ಏನು ಅಂದರೆ, ಪರಮಾತ್ಮನ ರೂಪ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರ. ಗೊಂಬೆಗಳ ಪೂಜೆ ಮಾಡೋದರಿಂದ, ಅಂದರೆ ದೇವಿ ದೇವತೆಗಳ ಪೂಜೆ, ಶಿಲೆಗಳ ಪೂಜೆ ಮಾಡುವುದರಿಂದ ನಮಗೆ ಪ್ರಾಪ್ತಿ ಅನ್ನುವಂಥದ್ದು ಏನು ಸಿಗೋದಿಲ್ಲ ಅಂತ ನೀವು ತಿಳಿಸ್ತಾ ಇದ್ದೀರಿ. ಬಟ್ ಅವ್ರು ಹಂಗೆ ಹೇಳೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ಅದು ಈ ಧೈರ್ಯ, ಈ ವಿಚಾರವನ್ನ ಹೇಳೋದಕ್ಕೆ ಅನ್ಯರಲ್ಲಿ ಈ ಧೈರ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರ. ಇಲ್ಲಿ ನೀವೇನು ಹೋಗ್ತಾ ಇದ್ದೀರಾ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇದು ಎಲ್ಲವೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು, ನೀವು ಶಿಲೆಗಳ ಪೂಜೆ ಮಾಡೋದ್ರಿಂದ ನಿಮಗೆ ಏನು ಪ್ರಾಪ್ತಿ ಇಲ್ಲ, ಭಗವಂತನನ್ನ ನೆನಪನ್ನ ಮಾಡೋದ್ರಿಂದ ನಿಮಗೆ ಸರ್ವವು ಲಭಿಸುತ್ತದೆ ಅಂತ ಹೇಳಿ ಇಲ್ಲಿ ನಿಮಗೆ ತಿಳಿಸ್ಕೊಡಲಾಗುತ್ತೆ. ಭಗವಂತ ನಿರಾಕಾರ ಪರಂಧಾಮ್ನಲ್ಲಿದ್ದಾರೋ, ಅವ್ರ ಕಣ್ಣಕ್ಕಾಗೋದಿಲ್ಲ, ಒಂದು ಜ್ಯೋತಿ, ಭಗವಂತನ ರೂಪ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ನಕ್ಷತ್ರದ ಸಮಾನ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ಚೋಟ ಸಿತಾರ, ಚಿಕ್ಕ ನಕ್ಷತ್ರ ಸಮಾನ.
ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಅದು ಕಣ್ಣಿಗೆ ಕಾಣಿಸ್ತಿಲ್ಲ, ಬಟ್ ಜ್ಞಾನದ ಕಣ್ಣು ಮೂರನೇ ಕಣ್ಣಿಂದ ನೋಡಬೇಕೇ ತಾನೇ. ಈ ಸಾಕಾರ ಶರೀರ ಉಂಡೆ ಕಣ್ಣು ನೋಡೋಕ್ಕಾಗೋದಿಲ್ಲ. ಈ ಎರಡು ಸ್ಥೂಲವಾದ ನೇತ್ರಗಳಿಂದ ನಾವು ನೋಡೋಕ್ಕಾಗಲ್ಲ, ನೋಡೋದಿಕ್ಕೆ ಸಾಧ್ಯವಿಲ್ಲ. ಆದರೆ ಅನುಭವವನ್ನ ಮಾಡಬೇಕು. ಈ ಅನುಭವವನ್ನ ಮಾಡಬೇಕು ಅಂದ್ರೆ ಜ್ಞಾನದ ಮೂರನೇ ನೇತ್ರ ನಮಗೆ ಇರಬೇಕು. ಜ್ಞಾನದ ಮೂರನೇ ನೇತ್ರದಿಂದ ನೋಡ್ಬೋದು ಹೇಳ್ತೇವೆ. ಮತ್ತೆ ಅಣ್ಣ, ನೀವು ಆಮೇಲೆ ದೇವ್ರ ಕಣ್ಣಿಗೆ ಕಾಣೋದಿಲ್ಲ, ಆದರೂ ರೆಸ್ಪಾನ್ಸ್ ಕೊಡ್ತಾರೆ. ನಾವು ಡೈಲಿ ದೇವ್ರ ಹತ್ರ ಮಾತಾಡ್ತೀವಿ, ಬಟ್ ಅವ್ರು ಈ ಕಣ್ಣಿಗೆ ಕಾಣೋಲ್ಲ, ಬಟ್ ರೆಸ್ಪಾನ್ಸ್ ಕೊಡ್ತಾರೆ. ಇವಾಗ ಏನನ್ನ ಬೇಕು ಅಂದರೆ ಅವರು ಅರೇಂಜ್ ಮಾಡ್ತಾರೆ, ಬಟ್ ಅವ್ರೇನು ಮಾತಾಡೋದಿಲ್ಲ, ನಮಗೆ ಕಾಣೋದಿಲ್ಲ, ಅವರು ಮಾತು ಕೇಳೋದಿಲ್ಲ, ಬಟ್ ಟಚಿಂಗ್ ಕೊಡ್ತಾರೆ. ಇಲ್ಲಾಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ತಾರೆ ಅವ್ರೆ. ಈ ಥರ ಅನುಭವ ಬೇಕಾದಷ್ಟಾಗಿದೆ ನನಗೆ. ಸೊ ಯೋಗದ ಮೂಲಕ ನಿಮ್ಗೆ ಏನೆಲ್ಲ ಇಚ್ಛೆಗಳಿದೆ ಆ ಎಲ್ಲವೂ ಕೂಡ ಪೂರ್ಣವಾಗುತ್ತೆ ಅಂತ ನೀವು ಹೇಳ್ತಾ ಇದ್ದಾರೆ. ಅದು ಏನೋ ಯೋಗದ ಮೂಲಕ. ಹೀಗೆ ಭಗವಂತ ಅಂದರೆ ಪರಮಾತ್ಮ ಅಂತ ನೀವು ಏನು ಹೇಳಿದ್ರಿ, ಈ ಎರಡು ಕಣ್ಣುಗಳಿಂದ ನೋಡೋದಿಕ್ಕೆ ಸಾಧ್ಯವಿಲ್ಲ. ಅದರ ಒಂದು ಅನುಭವವನ್ನು ಮಾಡಬೇಕು. ಅನುಭವವನ್ನು ಮಾಡಬೇಕು ಅಂದರೆ ಜ್ಞಾನದ ಮೂರನೇ ನೇತ್ರ ಇರಬೇಕು ಅಂತ ನೀವು ತಿಳಿಸ್ತಾ ಇದ್ದೀರಿ. ಸೊ ಅಣ್ಣ, ಈ ಜ್ಞಾನ ಮಾರ್ಗದಲ್ಲಿ ಇಷ್ಟೆಲ್ಲ ಹೇಳಿದ್ರಿ ನೀವು. ಈಗ ಭಗವಂತನ ಅನುಭವ ಏನೆಲ್ಲ ನೀವು ಮಾಡಿದ್ದೀರಿ? ಯಾವ ರೀತಿ ಅನುಭವನ ಮಾಡಿದ್ದೀರಿ? ಮೊದಲನೇ ಟೈಮ್ ನೀವು ಸೇವಾ ಸ್ಥಾನಕ್ಕೆ ಹೋದಾಗ ಅದು ಯೋಗವನ್ನ ಏನು ಮಾಡ್ತೀರಾ ನೀವು? ಯೋಗದಲ್ಲಿ ಹೇಗೆ ಭಗವಂತನ ಅನುಭವವನ್ನ ಹೇಗೆ ಮಾಡ್ತೀರಾ? ದೇವಸ್ಥಾನದಲ್ಲಿ ಯೋಗ ಮಾಡಿಸೋದಿಲ್ಲ, ಬರೀ ಪೂಜೆ ಮಾಡ್ತಾರೋ. ಆಮೇಲೆ ದೇವರು ನೆನಪು ಮಾಡ್ಬೇಕಂದ್ರೆ ಕಣ್ಣು ಮುಚ್ಚಿ ಮಾಡಬೇಕು ಅಂತಾರು ಅವರು. ಇಲ್ಲಿ ಹಂಗಲ್ಲ, ಕಣ್ಣು ತೆಗೆದು ದೇವ್ರ ನೆನಪು ಮಾಡ್ಬೋದು ಅಂತಾರು ಇಲ್ಲಿ. ಅಲ್ಲಿ ಕಣ್ಣು ಮುಚ್ಕೋಬೇಕು. ಯಾಕಂದರೆ ಇವಾಗ ಭಕ್ತಿ ಮಾರ್ಗದಲ್ಲಿ ತಪಸ್ಸು ಮಾಡಬೇಕಂದ್ರೆ ಕಣ್ಣು ಮುಚ್ಕೊಂಡೆ ತಪಸ್ಸು ಮಾಡೋದು. ಕಣ್ಣು ತೆಗೆದು ಯಾರು ಋಷಿರು, ಮುನಿಯನು, ಸಾಧು, ಸನ್ಯಾಸಿ ಎಲ್ಲರೂ ತಪಸ್ಸು ಮಾಡ್ತಾರೆ. ಅವ್ರು ಕಣ್ಣು ತೆಗೆದೇನು ತಪಸ್ಸು ಮಾಡೋದಿಲ್ಲ, ಕಣ್ಣು ಮುಚ್ಚೆ ತಪಸ್ಸು ಮಾಡೋದು. ಭಕ್ತಿ ಮಾರ್ಗದಲ್ಲಿ ಆ ಸಿಸ್ಟಮ್ ಇದೆ. ಇಲ್ಲ ಹಂಗಲ್ಲ, ಕಣ್ಣು ತೆಗೆದು ಪರಮಾತ್ಮ ನೆನಪು ಮಾಡಿ ಅಂತಾರೆ. ಸೊ ಅದು ಹೇಗಣ್ಣ? ಈ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ ಪೂಜೆಯನ್ನು ಮಾಡಬೇಕು ಅಂದರೆ ಎರಡು ಕಣ್ಣುಗಳನ್ನು ಮುಚ್ಚಿ ನಾವು ಭಕ್ತಿಯನ್ನು ಮಾಡುತ್ತೀವಿ. ಆದರೆ ನೀವು ಈ ಯೋಗದಲ್ಲಿ ಎರಡು ಕಣ್ಣುಗಳನ್ನು ತೆಗೆದು ಯೋಗವನ್ನು ಮಾಡು ಸಾಧ್ಯನಾ? ಅದು ಅದೇ ಅವ್ರೇನೇನದು ಮನಸ್ಸು ಹೋಗ್ಬೇಕು ಪರಮಾತ್ಮ ಹತ್ರ. ಈ ಕಣ್ಣು ಬಾಹ್ಯ ಪ್ರಪಂಚ ನೋಡ್ತಾ ಇದ್ರು, ಮನಸ್ಸು ಬುದ್ಧಿ ಅಲ್ಲಿಗೆ ಕಳಿಸ್ಬೇಕು. ಅಚ್ಚಾ, ಶಾರೀರಿಕವಾಗಿ ನೀವು ಕಣ್ಣು ತೆಗೆದು ಕೂಡ ಮನಸ್ಸು ಬುದ್ಧಿ ಆ ಭಗವಂತನಲ್ಲಿ ಪರಮಾತ್ಮನಲ್ಲಿ ಜೋಡಿಸಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಸ್ಥೂಲವಾಗಿ ನಾವು ಇಲ್ಲಿದ್ದರೂ ಕೂಡ ಮನಸ್ಸು ಬುದ್ಧಿ ಭಗವಂತನಲ್ಲಿ ಏಕಾಗ್ರತೆ ಜೋಡಣೆಯನ್ನು ಮಾಡಬೇಕು. ಹೇಗಂದ್ರೆ ಇವಾಗ ಅವ್ರು ಹೇಳ್ತಾರೋ, ಇವಾಗ ನಿಮ್ಮ ಮಗ ಫಾರಿನ್ನಲ್ಲಿದ್ದಾರೋ, ನೀವು ಇಲ್ಲಿದ್ದೀವಿ, ಅವ್ರು ನೆನಪು ಮಾಡ್ತೀರಾ ಇಲ್ವಾ? ಇವಾಗ ಅವ್ರು ಬರ್ತಾರನ್ನು ಹೇಳ್ತಾ ಇರ್ತಾರೋ, ನೀವೇನು ಮಾಡ್ತೀವಿ, ನಿಮ್ಮ ಕೆಲಸ ನೀನು ಮಾಡ್ತಾ ಇರ್ತೀವಿ. ಸಪೋಸ್ ನಾವು ಅಡುಗೆ ಮಾಡ್ತಾಯಿದ್ರು ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಮಗ ಇವಾಗ ಏರ್ಪೋರ್ಟಿಗೆ ಬಂದಿರ್ತಾರೋ, ನಮ್ಮ ಮಗ ಇವಾಗ ಫ್ಲೈಟ್ ಹತ್ತಿರ್ತಾರೋ, ನಮ್ಮ ಮಗ ಅರ್ಧ ದೂರ ಬಂದಿರ್ತಾರೋ. ಬಟ್ ಇಲ್ಲಿ ಮಗ ಇಲ್ಲ, ಕಣ್ಗೇನು ಕಾಣ್ತಾ ಇರಲಿಲ್ಲ. ನೀವು ಅಡುಗೆ ಮಾಡ್ತಾಯಿದ್ದೀವಿ, ಇಲ್ಲಾಂದರೆ ಏನೋ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾಯಿದ್ವಿ, ದೇವ್ರು ಕೊಟ್ಟಿರೋ ಕೆಲಸ. ಬಟ್ ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಮಗನ ಮೇಲೆ ಇರ್ತದೆ. ನಮ್ಮ ಮಗ ಇಷ್ಟೊತ್ತಿಗೆ ಫ್ಲೈಟ್ಗೆ ಹತ್ತಿರ್ತಾರೋ, ಅರ್ಧ ದೂರ ಬಂದಿರ್ತಾರೋ, ಇವಾಗ ಏರೋಡ್ರಮ್ ಸೇರಿರ್ತಾರೋ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೋ. ಈ ಥರ ಮನಸ್ಸು ಬುದ್ಧಿ ಯೋಚನೆ ಮಾಡಿ ಅಲ್ಲೇ ಇರ್ತದೆ. ಬಟ್ ನಾವಿರೋ ಪ್ರೆಸೆಂಟ್ ಇಲ್ಲೇ, ಇಲ್ಲಿ ಮಗ ಇಲ್ಲ, ಯಾರೂ ಇಲ್ಲ. ನಾವು ಇಂಡಿಯಾದಲ್ಲಿದ್ದು, ಅವ್ರು ಅಮೆರಿಕಾದಲ್ಲಿದ್ದಾರೆ. ನಮ್ಮ ಮನಸ್ಸು ಬುದ್ಧಿ ಅಮೆರಿಕಕ್ಕೆ ಹೋಗಿರ್ತದೆ. ಅಲ್ಲಿಂದ ನೋಡಿಕೊಂಡು ಮಗ ಫ್ಲೈಟ್ ಹತ್ತಿದ್ದಾನೋ ಇದೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಅದೇ ಥರ ಇದೂ ಅಷ್ಟೇ. ನಾವು ಇಲ್ಲಿ ಕಣ್ಣು ತೆಗೆದ್ರು ಕೂಡ ನಮ್ಮ ಮನಸ್ಸು ಬುದ್ಧಿ ಪರಂಧಾಮಕ್ಕೆ ಕಳಿಸ್ಬೇಕು. ಪರಂಧಾಮದಲ್ಲಿ ಶಿವಬಾಬಾ ಇದ್ದಾರೋ, ಶಿವಬಾಬಾ ಹೆಂಗಿದ್ದಾರೋ, ಚೋಟೆ ಸೆ ಚೋಟ ಸಿತಾರಾಯ್, ಚಿಕ್ಕ ನಕ್ಷತ್ರ. ನಾವು ಚಿಕ್ಕ ನಕ್ಷತ್ರ, ನಾವು ಆತ್ಮ, ಅವರು ಪರಮಾತ್ಮ. ನಾವು ಅವ್ರನ್ನೇ ನೆನಪು ಮಾಡ್ಕೋಬೇಕು. ಈ ಥರ ಇದು ಸಾಮಾನ್ಯರು ಸ್ವಲ್ಪ ಕಷ್ಟ ಆಗುತ್ತದೆ. ಯಾಕಂದರೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲಲ್ವ. ಅವ್ರಿಗೆ ಕಣ್ಣಲ್ಲಿ ನೋಡೋದು ಅಭ್ಯಾಸ ಆಗಿದೆ. ಇಷ್ಟು ವರ್ಷ ಹುಡ್ದಾಗಿಂದನೂ ಕಣ್ಣಿಂದ ನೋಡ್ದೇ ಅಭ್ಯಾಸ ಆಗಿದೆ. ನಾವು ನಂಬೇಕಂದ್ರೆ ಕಣ್ಣಲ್ಲಿ ನೋಡಿದ್ರೇ ನಂಬೋದು, ಇಲ್ಲಾಂದರೆ ನಂಬಲ್ಲ. ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೂ ನಂಬಬೇಕು. ಇವಾಗ ಎಷ್ಟೋ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆಗೋ ನಂಬ್ತೀವಿ. ಫಾರ್ ಎಕ್ಸಾಂಪಲು, ಈರ್ಷ್ಯ, ದ್ವೇಷ, ಅಸೂಯ ಇದೆಲ್ಲ ಕಣ್ಣು ಕಾಣುತ್ತದೆ, ಬಟ್ ನಂಬ್ತೀವಲ್ಲಿದೆ. ಶಾಂತಿ, ಅಶಾಂತಿ ಇದು ಕಣ್ಣು ಕಾಣುತ್ತದೆ, ಬಟ್ ಅನುಭವದಲ್ಲಿದೆ.
ಎಲ್ಲರಿಗೂ ಅನುಭವ ಆಗುತ್ತದೆ. ಆ ಶಾಂತಿ ಅಶಾಂತಿ ಅನುಭವದಲ್ಲಿ ಇರ್ತದೆ. ಆದರೆ ಕಣ್ಣಿಗೆ ಕಾಣೋದಿಲ್ಲ. ಅಶಾಂತಿ ಕಣ್ಣು ಕಾಣುತ್ತದೆ, ಶಾಂತಿ ಕಾಣಕ್ಕಾದ. ಬಟ್ ಎಲ್ಲರಿಗೂ ಅನುಭವ ಆಗಿರ್ತದೆ. ಶಾಂತಿ ಅಂದರೆ ಹೆಂಗಿರ್ತದೆ, ಅಶಾಂತಿ ಹೆಂಗಿರ್ತದೆ. ಅದೇ ಥರ ಇದು ನಂತೆ ಬಾಬಾನು ಕಣ್ಣು ಕಾಣೋದಿಲ್ಲ, ಬಟ್ ಅನುಭವದಲ್ಲಿ ಮಾಡಬೇಕು. ಬಾಬಾ ಹಿಂಗಿರ್ತಾರೋ, ನಾವು ಹಿಂಗಿದೆ, ನಾವು ಶರೀರ ಅಲ್ಲ, ಶರೀರ ಒಳಗಡೆ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಆತ್ಮ ಚಿಕ್ಕ ಜ್ಯೋತಿ, ಅದು ಬುದ್ಧಿ ದ್ವಾರ ನಾವು ಪರಂಧಾಮ ಕಳಿಸ್ಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರು ನೋಡಬೇಕು, ಮತ್ತು ವಾಪಸ್ ಬರಬೇಕು. ಇದು ಸಾಮಾನ್ಯ ಸ್ವಲ್ಪ ಕಷ್ಟ ಆಗುತ್ತದೆ. ಯಾಕಂದರೆ ಭಕ್ತಿ ಮಾರ್ಗಿನ ಮಾಡುವಾಗ ಕಣ್ ತೆಗೆದು ಮಾಡಿದ್ದೀವಿ, ಯಾವುದೋ ವಿಗ್ರಹ ನೋಡಿಕೊಂಡು ಮಾಡಿದ್ದೀವಿ. ಇವಾಗ ಯಾವುದೂ ಇಲ್ಲ. ನೇರವಾಗಿ ಸಹಜವಾಗಿ ಕಳಿತು, ಅದು ಕಣ್ಣುಗಳ ಮುಚ್ಚದಿರ, ಅಂದರೆ ನಯನಗಳು ತೆರೆದು ಮನಸ್ಸು ಬುದ್ಧಿ ಭಗವಂತನಲ್ಲಿ ನೀವು ಜೋಡಣೆಯನ್ನು ಏಕಾಗ್ರತೆಯನ್ನು ಮಾಡಬೇಕು. ನೀವು ತುಂಬ ಸಹಜವಾದ ವಿದ್ಯೆಯಲ್ಲಿ ಭಗವಂತನನ್ನು ಹೇಗೆ ನೆನಪು ಮಾಡುವಂಥದ್ದು ಅನ್ನುವಂಥದ್ದು ನಿಮ್ಮ ಒಂದು ತಿಳಿಸಿಕೊಟ್ಟಿದ್ದು ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಸೊ ಮತ್ತು ನೀವು ಮೊದಲನೇ ಬಾರಿ ಮಧುಬನ್ ಅಂದರೆ ಏನು ಹೇಳ್ತಾರೆ, ಮೌಂಟ್ ಆಬುದಲ್ಲಿ ಇರೋತಕ್ಕಂಥ ಮಧುಬನ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಅಲ್ಲಿ ಯಾವತ್ತಾದ್ರೂ ಹೋಗಿ ಬಂದಿದ್ದೀರಾ? ನಾನು ಸುಮಾರು 5-6 ಸಾರಿ ಮಧುಬನ್ಗೆ ಹೋಗಿ ಬಂದಿದ್ದೀನಿ. ಫಸ್ಟ್ ಟೈಮ್ ಹೋದಾಗನೇ ನಾನು ಎಲ್ಲರೂ ಅದೇನೋ ರೇಸ್ ಬರುತ್ತೆ ಅದು ಇದು ಹೇಳ್ತಾಯಿದ್ರು. ನನಗೇನು ಆಗಿಲ್ಲ. ಅಯ್ಯೋ ಏನಪ್ಪ ಏನೂ ಆಗಿಲ್ಲ. ಚಾಮರಾಜಪೇಟೆಗೆ ಹೋದರೆ ಅವ್ರ ಅಕ್ಕ ಕೇಳಿದ್ರೆ ಏನು ಮಾಡೋದು ಅಂತ ಹೋಗಿ ಬಾಬಾ ರೂಮ್ನಲ್ಲಿ ಕೂತ್ಕೊಂಡು ಹಂಗೆ ನೋಡ್ತಾ ಇದ್ದೀನಿ. ಬಾಬಾ ನನಗೆ ಇದು ರೇಸ್ ಬರೋ ಥರ ಮಾಡಬೇಕಲ್ಲ ಬಾಬಾ ಅಂತ. ಹಂಗೆ ಇದ್ದರೆ ಬ್ರಹ್ಮ ಬಾಬಾ ಪ್ರಕೃತಿನಲ್ಲಿ ಒಂದು ನಕ್ಷತ್ರ ಬೆಳಕು ಕಾಣಿಸ್ತು. ಆವಾಗ ನನಗೆ ಸಂತೋಷ ಆಯಿತು. ಸೊ ಅದರ ನಕ್ಷತ್ರದ ಒಂದು ಪ್ರಕಾಶತೆ ಏನು ಹೇಳ್ತೀವಿ, ಪ್ರಕಾಶತೆಯ ನಿಮಗೆ ಅನುಭೂತಿಯನ್ನು ಆಯಿತು ಚಿತ್ರದ ಸಮ್ಮುಖದಲ್ಲಿ ಕುಳಿತಾಗ. ಮತ್ತು ಅಲ್ಲಿಂದ ನೀವು ರಿಟರ್ನ್ ಬರುವಾಗ ಅದರ ಒಂದು ಅನುಭವ ಹೇಗಿತ್ತು? ರಿಟರ್ನ್ ಬರುವಾಗ ಬೇರೆ ಏನಿಲ್ಲ, ಮಾಮೂಲಿಗೆಲ್ಲ ಚೆನ್ನಾಗಿತ್ತು, ಬೇರೆ ಏನೂ ಇಲ್ಲ. ಬಟ್ ನಮಗೆ ಇಷ್ಟು ವರ್ಷ ಅನುಭವ ಚೆನ್ನಾಗಾಗುತ್ತೆ. ಏನಂದರೆ ಇವಾಗ ನನಗೇನೋ ಬೇಕು ಅಂತ ಪರಮಾತ್ಮ ಅರೇಂಜ್ ಮಾಡಿಬಿಡ್ತಾನೆ. ಕಣ್ಣು ಕಾಣಿಸೋದಿಲ್ಲ, ಸಹಯೋಗ. ಅವ್ರು ಮಾತಾಡೋದು ನನಗೆ ಕೇಳೋದಿಲ್ಲ, ನನ್ನ ಮಾತು ಅವ್ರು ಕೇಳ್ತಾರೆ. ಪರಮಾತ್ಮ ನನ್ನ ಮಾತು ಕೇಳ್ತಾರೋ, ನನಗೆ ರೆಸ್ಪಾನ್ಸ್ ಕೊಡ್ತಾರೋ. ಈ ಥರ 5-6 ಅನುಭವ ಇದೆ. ಹೇಳಿ ಅಂತ ಹೇಳ್ತೀನಿ. ಮತ್ತು ಅಣ್ಣ, ನೀವು ನಿಮ್ಮ ಸೇವಾ ಕೇಂದ್ರದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತೀರ? ನಂದು 76 ವರ್ಷ. ನಾನು ಸ್ಥೂಲ ಸೇವೆ ಮಾಡೋಕ್ಕಾಗೋದಿಲ್ಲ. ನನ್ನ ಸೇವೆ ಮಾಡ್ತೀನಿ. ಆಮೇಲೆ ಕ್ಲಾಸಿಗೆ ಬರ್ತೀನಿ, ಮುರಳಿ ಕೇಳ್ತೀನಿ. ಯಾಕಂದರೆ ವಯಸ್ಸಾಗಿದೆ, ನಾವು ಸ್ಥೂಲ ಸೇವೆ ಮಾಡೋಕ್ಕಾಗೋದಿಲ್ಲ. ಧನ ಸೇವೆ ಬೇಕಾದರೆ ಮಾಡ್ತಾ ಇರ್ತೀನಿ, ಧನ ಸೇವೆ ಮಾಡ್ತೀನಿ. ಬೇರೆ ಸ್ಥೂಲ ಸೇವೆ ಮಾಡೋಕ್ಕಾಗಲ್ಲ. ಸೇವೆಯನ್ನು ಮಾಡೋದಕ್ಕೆ ಆಗುತ್ತೆ. ಸ್ಥೂಲ ಸೇವೆಯನ್ನು ನೀವು ಮಾಡ್ತಾ ಇಲ್ಲ, ನಿಮ್ಮ ಕೈಯಿಂದ ಆದಷ್ಟು ಧನ ಸೇವೆಯ ರೂಪದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಸೊ ಮಾನವನ ಜೀವನದಲ್ಲಿ ಆಧ್ಯಾತ್ಮಿಕತೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ? ಇವಾಗ ಪ್ರಪಂಚದಲ್ಲಿ ಹೆಂಗಿದ್ದಾರೆ ಅಂದರೆ, ಅವ್ರು ಬರೀ ಶರೀರನ್ನೇ ನೋಡ್ತಾ ಇದ್ದಾರೆ. ಇದು ಆತ್ಮ ಗುరించి ಗೊತ್ತಿಲ್ಲ. ಅವರು ಶರೀರ ಕಷ್ಟ ಸುಖ ನೋಡ್ತಾ ಇದ್ದಾರೋ, ಸಂಪಾದನೆ ಮಾಡ್ತಾರೋ, ಉದ್ಯೋಗ ಹೋಗ್ತಾರೋ, ಹೆಂಡತಿ ಮಕ್ಕಳು ಸಾಕ್ತಾರೋ, ಮನೆ ಕಟ್ತಾರೋ, ಆಸ್ತಿ ಮಾಡ್ತಾರೋ, ಅಷ್ಟೇ ತಾನೇ. ಅವರ ಆತ್ಮನೇದೇ ತಿಳ್ಕೊಳ್ಳಿಲ್ಲ ಯಾರು ಕೂಡ. ನಾವು ಶರೀರ ಅಲ್ಲ, ನಾವೊಂದು ಆತ್ಮನೇದೇ ತಿಳ್ಕೊಳ್ಳಿಲ್ಲ. ಆಮೇಲೆ ನಾವು ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋನು ಗೊತ್ತಿಲ್ಲ, ನಾವು ಎಲ್ಲಿಂದ ಬಂದಿದ್ದೀನೂ ಗೊತ್ತಿಲ್ಲ. ಆ ವಿಚಾರನೇ ಮಾಡೋದಿಲ್ಲ. ಅವ್ರೇನಿದ್ರು ಬಿಸಿ. ಅವ್ರು ಸಂಪಾದನೆ ಮಾಡಬೇಕು, ಹೆಂಡತಿ ಮಕ್ಕಳು ಕೊಡಬೇಕು, ಸೈಟ್ ಮಾಡಬೇಕು, ಮದುವೆ ಕಟ್ಟಬೇಕು, ಒಡವೆ ಬೇಕು, ಇದೇ ಶರೀರಕ್ಕೆ ಬೇಕಾಗಿರೋದೇ ನೋಡ್ತಾರೆ. ಆತ್ಮಕ್ಕೇನು ಆಹಾರನೇ ಕೊಡಲ್ಲ. ಅದು ಆತ್ಮ, ನನ್ನ ಒಳಗಡೆ ಆತ್ಮ ಇದೆ, ನನ್ನ ಶರೀರಲ್ಲ ಆತ್ಮನ ಜ್ಞಾನ ಅವರಿಗಿಲ್ಲ. ಆತ್ಮಿಕ ಜ್ಞಾನ ಇಲ್ಲ ಅಂತ ಹೇಳಿ ಶಾರೀರಿಕವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ, ಆದರೆ ನಾವ್ ಯಾರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಟೈಮ್ ಯೋಚನೆ ಮಾಡೋದಿಲ್ಲ. ಅವರು ಬರೀ ಶರೀರದೇ ನೋಡ್ತಾ ಇದ್ದಾರೆ. ಶರೀರ ಚೂರು ಏನಾರ ತೊಂದರೆ ಆಯ್ತಾ, ಸ್ಪೆಷಲಿಸ್ಟ್ ಹೋಗೋಣ, ಹಾಸ್ಪಿಟ್ಲ್ಗೆ ಹೋಗೋಣ, ಟೆಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ, ಶರೀರದ್ದೆಲ್ಲ ರಿಪೇರಿ ಮಾಡಿಸ್ಕೊಂತಾರೆ. ಆತ್ಮಕ್ಕೂ ಆಹಾರನೂ ಕೊಡೋದಿಲ್ಲ. ಆತ್ಮ ಅಂದರೆ ಏನು ಗೊತ್ತಿಲ್ಲ, ಆತ್ಮ ಎಲ್ಲಿದೆ ಏನದು ಏನು ಗೊತ್ತಿಲ್ಲ. ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ನಮ್ಮ ತಂದೆ ಯಾರು, ಅದು ಯಾವುದು ಆ ಲೈನ್ನಲ್ಲೇ ಇರೋದಿಲ್ಲ. ನೀವು ಇಲ್ಲಿಗೆ ಬಂದರೆ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀವಿ, ಎಲ್ಲಿ ಬಂದಿದ್ದೀವಿ, ನಮ್ಮ ತಂದೆ ಯಾರು, ನಮ್ಮ ಮನೆ ಯಾವುದು,
ಅದೆಲ್ಲ ಜ್ಞಾನ ಇಲ್ಲಿ ಸಿಕ್ಕುತ್ತೆ. ಹೊರಗಡೆ ಅವರು ಬರೀ ಭಕ್ತಿ ಮಾರ್ಗ ಹೇಳ್ತಾರೆ, ಪೂಜೆ ಮಾಡಿ ವ್ರತ ಮಾಡಿ, ನಿಮ್ಗೇನೋ ತೊಂದರೆ ಇದೆ ಅಂದರೆ ನವಗ್ರಹ ಪೂಜೆ ಮಾಡಿ, ಆ ಯಜ್ಞ ಮಾಡಿ, ಹೋಮ ಮಾಡಿ అని ಹೇಳ್ತಾರೆ. ಯಾಕಂದರೆ ಅವ್ರ ಜೀವನ ನಡಿಬೇಕು ಪಾಪ, ಅವ್ರನ್ನ ಏನು ಹೇಳೋಕ್ಕಾಗೋದಿಲ್ಲ. ಅವ್ರ ಜೀವನ ಅವ್ರು ಮಾಡಬೇಕು. ಅವ್ರಿಗೆ ಗೊತ್ತಿರೋ ಏನು ಪುರಾಣ ಶಾಸ್ತ್ರ ಮಂತ್ರ ಹೇಳ್ತಾರೋ ಅವ್ರು ಜೀವನ ಮಾಡ್ತಾರೆ. ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತಾರೆ. ನಮಗೆ ಮೈ ಹುಷಾರಿಲ್ಲ ಅಂದರೆ ನವಗ್ರಹ ಹೋಮ ಮಾಡಿ ಅಂತಾರೆ, ಇಲ್ಲಾಂದರೆ ಗಣಪತಿ ಹೋಮ ಮಾಡು ಅಂತಾರೆ. ಇಲ್ಲ ಜಾತಕ ನೋಡಿ ಇದು ಹಂಗೆ, ಇನ್ನು ರಾಶಿ ಚೆಂದಾಗಿಲ್ಲ, ಆ ರಾಶಿ ಚೆಂದಾಗಿಲ್ಲ, ಯಜ್ಞ ಮಾಡಿದ ಯೋಗ ಮಾಡಿ, ಯೋಗ ಅವ್ರಿಗೆ ಗೊತ್ತಿಲ್ಲ, ಯೋಗ ಅಂದರೆ ಗೊತ್ತಿಲ್ಲ. ಯಜ್ಞ ಮಾಡಿ, ನವಗ್ರಹ ಶಾಂತಿ ಮಾಡಿ, ನವಗ್ರಹ ಶಾಂತಿಯನ್ನ ಮಾಡಿ ಅಂತ, ಹೋಮ ಮಾಡಿ, ಪೂಜೆ ಪುರಸ್ಕಾರಗಳನ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ರೀತಿಯ ಭಕ್ತಿ ಅನ್ನುವಂಥದ್ದಿಲ್ಲ, ಜಸ್ಟ್ ಯೋಗ ಮಾಡಿ. ನೀವು ಆತ್ಮನ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡಿ, ಅದು ಯೋಗ. ಆತ್ಮನ ತಿಳ್ಕೊಬಂದು ನಾವು ಇಷ್ಟುವರೆಗೂ ನಾವು ಶರೀರ ಅಂದ್ಕೊಂಡೇ ಜೀವನ ಮಾಡಿದ್ವಿ. ಪೂಜಾ ಪುನಸ್ಕಾರ ಮಾಡಬೇಕಂತ ಈ ಶರೀರದಿಂದನೇ ಪೂಜೆ ಮಾಡ್ತೀವಿ. ಯಾವ ಪೂಜೆ ಮಾಡಬೇಕು, ಸತ್ಯನಾರಾಯಣ ಪೂಜೆ ಆಗಲಿ, ಪೂಜೆ ಆಗಲಿ ಮಾಡಬೇಕಂದ್ರೆ ಶರೀರದಿಂದ ಮಾಡ್ತೀವಿ, ಮನಸ್ಸಿಂದ ಮಾಡೋದು ಶರೀರದಿಂದನೇ ಮಾಡ್ತೀವಿ. ಅದು ಯೋಗ ಹಂಗಲ್ಲ, ಮನಸ್ಸಿಂದ ಮಾಡೋದು, ಮನಸ್ಸು ಬುದ್ಧಿಯಿಂದ ಮಾಡೋದು, ಸೈಲೆಂಟ್గా ಮಾಡೋದು, ಅದು ಶಬ್ದ ಮಾಡ್ಕೊಂಡು ಮಾಡೋದು. ಸೈಲೆನ್ಸ್ ರಾಜಯೋಗವನ್ನ ಶಾಂತಿಯಲ್ಲೇ ಕುಳಿತು ಭಗವಂತನ ನೆನಪನ್ನ ಮಾಡುವಂತಹ, ಇಲ್ಲಿ ಯಾವುದೇ ರೀತಿಯ ಪೂಜೆ ಪುರಸ್ಕಾರ ಯಾವುದೂ ಇಲ್ಲ. ಶಾಂತವಾಗಿ ಕುಳಿತು ಮನಸ್ಸು ಬುದ್ಧಿ ಭಗವಂತನಲ್ಲಿ ಏಕಾಗ್ರತೆಯನ್ನ ಮಾಡುವಂತಹ ಕಾನ್ಸಂಟ್ರೇಷನ್. ಬೇರೆ ಮನಸ್ಸು ಎಲ್ಲಿ ಹೋಗ್ಬಾರ್ದು, ಪರಮಾತ್ಮ ಮಾತ್ರ ಮನಸ್ಸು ಕಾನ್ಸಂಟ್ರೇಷನ್ ಪರಮಾತ್ಮ ಕಡೆ ಇರಬೇಕು, ಬೇರೆ ಕಡೆ ಎಲ್ಲಿ ಹೋಗಬಾರ್ದು. ಅದೇ ಮೇಯ್ನು. ಭಕ್ತಿ ಮಾರ್ಗದಲ್ಲಿ ಹಂಗಲ್ಲ, ಏನೋ ಪೂಜೆ ಮಾಡ್ತಾ ಇರ್ತಾರೆ, ಬೇರೆ ಎಲ್ಲ ಫೋನ್ ಬರ್ತಾರೆ, ಫೋನ್ ಅಟೆಂಡ್ ಮಾಡ್ತಾ ಇರ್ತಾರೆ, ಇನ್ನೇನೋ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕಂತಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಬಂದರೆ ಚೆಂದಾಗಿದ್ದಾರೆ, ಬನ್ನಿ ಟಿಫನ್ ಮಾಡಿ ಊಟ ಮಾಡಿ ಅಂತಾರೆ. ಅವಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ, ವೈಭವ ಅಲ್ಲಿ ಬರೀ ವೈಭವ. ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೋ, ಅವ್ರು ಪೂಜಾರಿ ಮಂತ್ರ ಹೇಳ್ತಾರೆ, ಇವ್ರು ಮಾಡೋದು ಯಾರೋ ಗೆಸ್ಟ್ರು ಬರ್ತಾರೋ, ಆ ಟೆನ್ಷನ್ ಅಲ್ಲೋಗುತ್ತದೆ. ಬನ್ನಿ ಟಿಫನ್ ಮಾಡಿ, ಕಾಫಿ ಕುಡಿ, ಇದೆಲ್ಲ ಮಾತು ಮಧ್ಯದಲ್ಲಿ ಬರುತ್ತದೆ. ಇಲ್ಲಿ ನೀವು ಹೇಳುವಂಥದ್ದು ಜ್ಞಾನ ಮಾರ್ಗದಲ್ಲಿ ಯಾವುದೇ ರೀತಿಯ ವ್ಯರ್ಥ ಚಿಂತನೆ, ವ್ಯರ್ಥ ಅನ್ನುವಂಥದ್ದೇ ಇಲ್ಲ. ಶಾಂತಿಯಲ್ಲೇ ಕುಳಿತು ತಂದೆಯನ್ನು ನೆನಪನ್ನು ಮಾಡುವಂತಹ. ಸೊ ಅಂತಿಮವಾಗಿ ನಮ್ಮ ಪ್ರೇಕ್ಷಕರಿಗೆ ನೀವು ಏನನ್ನು ಹೇಳೋದಕ್ಕೆ ಬಯಸ್ತೀರಣ್ಣ? ಪ್ರೇಕ್ಷಕರಿಗೆ ಅಂದರೆ ನನ್ನ ಅನುಭವ ಹೇಳ್ತೀನಿ ಪ್ರೇಕ್ಷಕರಿಗೆ. ಇವಾಗ ಪರಮಾತ್ಮನೇ ಈ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ, ಆದರೂ ಅವ್ರು ನನಗೆಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಂದು ಸಾರಿ ಏನಾಯ್ತಂದರೆ, 2-3 ಅನುಭವ ಇದೆ ಹೇಳ್ತೀನಿ. ಒಂದು ಸಾರಿ ಏನಾಯ್ತಂದರೆ, ನನಗೆ ಮೆಡ್ರಾಸೈ ಬಂತು. ಆವಾಗ ಈ ಮಿಲನ ಆಗಿ ಎಲ್ಲರೂ ಬಂದಿದ್ದಾರೆ. ಆ ಮೌಂಟ್ ಅಪ್ಪಿಂದ ಟೋಲಿ ಎಲ್ಲ ಕಳಿಸ್ತಾರೆ. ನನಗೆ ಅದು ತಿನ್ನಬೇಕನ್ನೋ ಆಸೆ ಇದೆ, ಆದರೆ ನನಗೆ ಮೆಡ್ರಾಸೈ ಇದೆ, ನಮ್ಮ ಮಿಸ್ಸಸ್ಗಾಗಿದೆ, ನನ್ನಿಂದ ನನಗೆ ಎಲ್ಲಿಗೂ ಹೋಗೋದಿಲ್ಲ. ಬಟ್ ಆಸೆ ಆಗ್ತದೆ, ಬಾಬಾ ನನಗೆ ನಿಮ್ಮದು ಟೋಲಿ ತಿನ್ಬೇಕಂದಿದ್ದು ಬಾಬಾ, ನಿಮ್ಮ ಪ್ರಸಾದ ತಿನ್ಬೇಕಂದಿದ್ದಪ್ಪ. ಬಟ್ ಇನ್ನು ನಮ್ಮ ಅಕ್ಕಪಕ್ಕದವ್ರು ಯಾರು ಬ್ರಹ್ಮಕುಮಾರ್ ಅವರು ಯಾರು ಇಲ್ಲ, ಯಾರು ತಂದು ಕೊಡ್ತಾರೋ? ಬಾಬಾ ನೆನಪು ಮಾಡಿ ಬಾಬಾ, ನನಗೆ ತಿನ್ನೋಕೆ ಏನಾದ್ರು ದಾರಿ ಮಾಡಿ ಬಾಬಾ ಅಂತ. ಅಷ್ಟೊಂದೊಂದು 2 ನಿಮಿಷಕ್ಕೆ ಪ್ರಸನ್ನಕ್ಕ ಫೋನ್ ಮಾಡಿದ್ರು, ಅಣ್ಣ ಸೆಂಟ್ರಿಗೆ ಬನ್ನಿ ಅನ್ನ ಅಂತ. ಅಕ್ಕ ನನಗೆ ಮೆಡ್ರಾಸ್ ಆಗಿದ್ದಕ್ಕ, ನನ್ನಿಂದ ಬೇರೆ ತೊಂದರೆ ಆಗಬಾರ್ದು, ನಾನು ಹೆಂಗೆ ಬರೋಕ್ಕಾಗುತ್ತಕ್ಕ ಅಂತ. ಅದೇನನ್ನ ಸ್ಪೆಟ್ಸ್ ಹಾಕ್ಕೊಂಡು ಬನ್ನಿ, ಯಾರಿಗೆ ಏನಾಗೋದಿಲ್ಲ ಅಂದರು. ಸ್ಪೆಟ್ಸ್ ಹಾಕ್ಕೊಂಡು ಬಂದ, ಸೆಂಟ್ರಿಗೆ ಬಂದ, ಪ್ರಸಾದ ಸಿಕ್ತು, ನಾನು ತಿಂದು, ನಮ್ಮ ಮಿಸ್ಸಸ್ಗೆ ತಿಂದ. ನೋಡಿ, ನಾನು ಕೇಳಿದ ತಕ್ಷಣ ಬಾಬಾ ಹೆಂಗೆ ಮಾಡಿದ್ರು. ಬೇಕು ಅಂದ್ರೆ ಇನ್ನೊಂದು, ನಾವೊಂದು ಸಾರಿ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಬಾಬಾ ಏನು ಕೇಳಿದ್ರೆ ಅದು ಕೊಡ್ತಾರಲ್ಲೇ. ಅಲ್ಲಿ ಭವಾನಿ ಅಕ್ಕನ ಒಬ್ಬರಿದ್ದರು, ಅವ್ರ ಮನೆಯಲ್ಲೇ ಬಟ್ಟೆ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗ್ತಾಯಿದ್ದೆ, ಅವರು ಊಟ ಕೊಟ್ಬಿಟ್ಟು ಪ್ರಸಾದನೂ ಪಾರ್ಸಲ್ ಕೊಡ್ತಾಯಿದ್ರು. ನಾವು ಬಾಬಾ ಭಂಡಾರ ತಿಂತಾಯಿದ್ದೀವಿ ಅಂತ ನಾವು ಸ್ವಲ್ಪ ಹೂವು ಹಣ್ಣು, ಸ್ವಲ್ಪ ಏನಾನ ರೇಷು, ಸಕ್ಕರೆ, ಗೋಧಿ, ಏನಾನ ರೇಷನ್ನು ತಗೊಂಡು ಹೋಗ್ತಾಯಿದ್ವಿ. ಹೋಗೋ ಟೈಮ್ನಲ್ಲಿ ನಾವು ಫ್ಲವರ್ಸು, ಆಮೇಲೆ ಬಾಳೆಹಣ್ಣು ತಗೊಂಡು ಹೋಗ್ತಾಯಿದ್ವಿ. ಆವಾಗ ಬಾಳೆಹಣ್ಣು ಬೇಕು, ಎಲ್ಲಿ ಇಲ್ಲ. ಆವಾಗ ಇನ್ನು ಟೈಮ್ ಆಯಿತು, ದೂರ ಹೋಗಿ ತರೋಕ್ಕಾಗೋದಿಲ್ಲ.
ನಾನು ಬಾಬಾ ಕೇಳ್ಕೊಂಡೆ, ಬಾಬಾ ನನಗೆ ಬಾಳೆಹಣ್ಣು ಬೇಕು ಅರ್ಜೆಂಟಿಗೆ, ನಾನು ಸೆಂಟ್ರಿಗೆ ಹೋಗಬೇಕು, ಅಲ್ಲಿ ಅಕ್ಕಕ್ಕೆ ಪ್ರಸಾದ ಕೊಡಬೇಕು, ನನಗೆ ಬೇಕೇ ಬೇಕು, ಎಲ್ಲಿದ್ದು ನನಗೆ ಗೊತ್ತಿಲ್ಲ, ಅದು ಪಾತಾಳ ಲೋಕಿದ್ದು ನನಗೆ ಬರಬೇಕು, ಇವಾಗ ಬೇಕು ಅಂತ ಬಾಬಾನ ಕೇಳ್ದೆ. ಒಂದು ಸ್ವಲ್ಪ 5 ನಿಮಿಷಕ್ಕೆ ಬಾಳೆಹಣ್ಣು ಗಾಡಿ ನಮ್ಮ ಮನೆ ಮುಂದೆ ಬಂತಲ್ಲ. ಬಾಬಾ ಹೆಂಗೆ ಕೇಳ್ಕೊಂಡಿದ್ದಾರೆ, ನನ್ನ ಮಾತು ಕೇಳ್ಕೊಂಡು ಅವ್ರು ಕಳಿಸ್ತಾರಲ್ಲ. ಅದು ಇನ್ನೊಂದು ಹೇಳ್ತೀನಿ. ಒಂದು ಸಾರಿ ಕಳೆದಿರೋ ವಸ್ತು ಹೆಂಗೆ ಸಿಕ್ಕುತ್ತಂದ್ರೆ, ಒಂದು ಸಾರಿ ನಾನು ಹಿಂಗೆ ಸೆಂಟ್ರಿಗೆ ಹೋಗಬೇಕು, ವಿಶ್ವೇಶ್ವರಲ್ಲಿ ಸೆಂಟ್ರಿಗೆ ಹೋಗಬೇಕು ಅಂದರೆ ನಾನು ಗಾಡಿ ಮನೆ ಮೇಲೆ ನಿಲ್ಲಿಸ್ಬಿಟ್ಟು ನಮ್ಮ ಮಿಸ್ಸಸ್ನ ಕರ್ಕೊಂಡು ಬರಬೇಕಾ ಮೇಲೆ ಹೋಗ್ದೆ. ಅವರೇನೋ ಲೇಟ್ ಮಾಡಿದ್ರು. ಆಮೇಲೆ ಬಂದಿದ್ದರೆ ಇವರೋ ಒಂದು ಪಕ್ಕದ ಮನೆ ತಾತ, ಇದು ನಿಮ್ಮದೇನ ಗಾಡಿ ಅಂತ. ಹೌದಪ್ಪ ನಮ್ಮದು, ಇದಕ್ಕೆ ಸರಿ ಕೀನು ನಮ್ಮ ಮಗ ಆಡ್ತಾಯಿದ್ರು, ಕೀನು ಅದಕ್ಕೋಸ್ಕರ ನಿಮ್ಗೆ ಕೊಟ್ಟರು. ಅದನ್ನಲ್ಲದೆ 4-5 ಕೀ ಇದೆ, ಅದೆಲ್ಲ ಒಂದೇ ಕೀ ಇದೆ. ಆ ಹುಡುಗ ಎಲ್ಲೋ ಚಿಕ್ಕ ಹುಡುಗ, ಅವನು ಬಿಸಾಕಿದ್ದಾನೆ. ಇವಾಗ ಸೆಂಟ್ರಿಗೆ ಹೋಗಬೇಕು. ಸರಿ ಅನ್ನಿಸಿ ಮೇಲೆ ಹೋಗಿ ಡೂಪ್ಲಿಕೇಟ್ ಕೀ ತಗೊಂಡು ಸೆಂಟ್ರಿಗೆ ಹೋದೆ. ಸೆಂಟ್ರಿಗೆ ಹೋಗಿ ಎಷ್ಟು 4 ಕೀಸೇ ಇಲ್ಲ, ಬೇರೆ ಡೂಪ್ಲಿಕೇಟ್ ಕೀಸ್ನಲ್ಲಿ ವೆಹಿಕಲ್ ಓಪನ್ ಮಾಡಿ ಸೆಂಟ್ರಿಗೆ ಹೋದೆ. ಸೆಂಟ್ರಿಗೆ ಹೋಗಿ ಕೇಳ್ತಾಯಿದ್ದೆ. ಅಲ್ಲಿ ಅಕ್ಕ ಹೇಳಿದ್ರು, ಇವಾಗ ಇದು ಸಂಗಮ, ಈಗ ನಿಮ್ಗೇನು ಬೇಕಾದರೂ ಪ್ರೀತಿಯಿಂದ ಬಾಬಾನ ಕೇಳ್ತಾ ಕೊಡ್ತಾರೆ, ಅದು ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ ಅಕ್ಕ ಹೇಳಿದ್ರು. ಸರಿ ಅನ್ನಿಸಿ ನಾನು ಬಾಬಾನ ಕೇಳ್ದೆ, ಬಾಬಾ ನೋಡಿ ಬಾಬಾ, ನನ್ನ ಕೀ ಹೋಗಿದೆ, ಮನೆ ಕೀ ಹೋಗಿದೆ, ಅಲ್ಲಿ ಆಧ್ಯಾತ್ಮ ಮಂದಿರ ಗಾಡ್ರೇಜ್ದು ಕಬ್ಬೋರ್ಡು ಕ್ಯಾಶ್ದು ಕೀ ಹೋಗಿದೆ, ಗೇಟ್ದು ಕೀನೂ ಹೋಗಿದೆ, ನನಗೆ ಬೇಕು ಕೀ, ಎಲ್ಲಿದೋ ಗೊತ್ತಿಲ್ಲ, ಅದು ಪಾತಾಳ ಲೋಕದಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಬೇಗ ಸಿಕ್ಕಬೇಕು, ನನ್ನ ಮನೆಗೆ ಹೋಗ್ತಾ ನನಗೆ ಸಿಕ್ಕಬೇಕು ಅಂತ ಬಾಬಾನ ನೆನಪು ಮಾಡಿ ಪ್ರಾರ್ಥನೆ ಮಾಡಿದೆ. ಆಮೇಲೆ ಅದೇ ಕ್ಲಾಸ್ ಆಯಿತು, ಭೋಗ ಆಯಿತು, ಊಟ ಮಾಡಿ ಮನೆಗೆ ಬಂದೆ. ಆಗ 3-4 ಅವರ್ ಆಯಿತು ಕೀ ಕಳ್ತೋಗಿ. ಸರಿ ಮನೆಗೆ ಬಂದ, ಅದು ಡೂಪ್ಲಿಕೇಟ್ ಕೀ ಇತ್ತಲ್ಲ, ಅದೇ ಹೋಗ್ದೆ. ಆಮೇಲೆ ಪಕ್ಕದ ಮನೆಯವರೇ, ಅಲ್ಲಿ ಮತ್ತೆ ನಾನು ಹೋಗ್ದೆ. ನೋಡಿ ನಿಮ್ಮ ಮಗ ಚಿಕ್ಕ ಹುಡುಗ ಗೊತ್ತಿಲ್ಲ, ಅವನು ಅಲ್ಲಿ ಕೀ ಬಿಟ್ಟು ಗಾಡಿಗೆ ಬಿಟ್ಬಿಟ್ಟು ಮೇಲೆ ಹೋಗಿದ್ದಾನೆ, ನಾವು ಕೀ ತೊಗೊಂಡಿದ್ದಾನೆ, ಎಲ್ಲೆಲ್ಲ ಹಾಕ್ಬಿಟ್ಟಿದ್ದಾನೆ. ನೋಡಿ ನನಗೆ ಕೀ ಬೇಕು, ನೋಡಿ ಹುಡುಗನಿಗೆ ಹೊಡಿಬೇಡ, ಮೆತ್ತ ಕೇಳಿದ್ದ. ಮತ್ತೆ ಅವನು ನಡ್ಕೊಂಡು ಎಲ್ಲಿತ್ತು ಕೀನು, ಅವನು ಚಿಕ್ಕವನ, ಅವನ ಅಣ್ಣ ಅವನು ಚಿಕ್ಕವನ, ಈ ಚಿಕ್ಕವನ ಮಾತು ಕೂಡ ಬರೋದಿಲ್ಲ, ಸುಮ್ಮನೆ ಕೀ ಅಲ್ಲಿ ಗಾಡಿಗಿದ್ದರೆ ತಗೊಂಡು ಹೋಗಿದ್ದಾನೆ. ಸರಿ ಅವನು ಹೋಗಿ ಕರ್ಕೊಂಡು ಎಲ್ಲಿತ್ತು ಏನು ಮಾಡ್ದೆ, ಅಲ್ಲೆಲ್ಲ ಹುಡುಕ್ತು, ಎಲ್ಲ ಮೋರಿ ಹತ್ರ ಒಂದು ಕೀ ಸಿಕ್ತು, ಒಂದೊಂದು ಕೀ ಸಿಕ್ತು, 4-5 ಮತ್ತು ಅಂತ ಸಿಕ್ತು. ಕಳೆದೋಗಿರೋ ಕೀ ಕೊಟ್ಟರು. ಅಣ್ಣವ್ರೆ, ನೀವು ಹೇಳ್ತಾ ಇದ್ರಿ ಮನಸ್ಸು ಬುದ್ಧಿ ಭಗವಂತನಲ್ಲಿ ನಾವು ಯಾವಾಗ ಜೋಡಣೆಯನ್ನು ಮಾಡ್ತೀವಿ, ಆಗ ನಮ್ಮ ಮನಸ್ಸಿನ ಇಚ್ಛೆಗಳು ಎಲ್ಲವೂ ಕೂಡ ಪೂರ್ಣವಾಗುತ್ತೆ ಅಂತ ನೀವು ತಿಳಿಸ್ತಾ ಇದ್ರಿ. ನಿಮ್ಮ ಜೊತೆ ಮಾತಾಡಿದ ನಂತರ ನನಗೆ ತುಂಬ ಖುಷಿ ಆಗುತ್ತಿದೆ. ಥ್ಯಾಂಕ್ ಯು. ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣನವರು ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ರು. ಸೊ ಇಂದಿನ ಸಂಚಿಕೆಯನ್ನು ನಾವು ಇಲ್ಲೇ ಸಮಾಪ್ತಿಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.